ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಹಾವೇರಿ ನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿಯರು ಹೋಳಿಗೆ ಊಟ ಮಾಡಿದ ನಂತರ ಅಸ್ವಸ್ಥಗೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ನಗರದ ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದ ಬಳಿಕ 14 ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಈ ಘಟನೆಯಲ್ಲಿ ಬೆಳಗ್ಗೆ ನೀಡಲಾಗಿದ್ದ ಹೋಳಿಗೆ, ರೈಸ್ ಮತ್ತು ಸಾಂಬಾರು ಊಟ ಮಾಡಿದ ಕೆಲವೇ ಗಂಟೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ತೀವ್ರ ಹೊಟ್ಟೆ ನೋವು, ವಾಂತಿ ಸಮಸ್ಯೆಗಳು ಕಾಣಿಸಿಕೊಂಡಿವೆ. ಒಬ್ಬರ ನಂತರ ಒಬ್ಬರಂತೆ ಅಸ್ವಸ್ಥತೆ ಹೆಚ್ಚಾಗುತ್ತಿದ್ದಂತೆ ಹಾಸ್ಟೆಲ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವಿಷಯ ತಿಳಿದ ಹಾಸ್ಟೆಲ್ ಸಿಬ್ಬಂದಿ ತಕ್ಷಣವೇ ಕೆಲ ವಿದ್ಯಾರ್ಥಿನಿಯರನ್ನು ಹಾವೇರಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಯರ ಆರೋಗ್ಯ ಸ್ಥಿತಿ ಸುಧಾರಿಸಿಕೊಂಡಿದೆ. ಆದರೆ ಈ ಘಟನೆ ಹಾಸ್ಟೆಲ್ ಊಟದ ಗುಣಮಟ್ಟ ಮತ್ತು ಸ್ವಚ್ಛತೆಯ ಕುರಿತು ಗಂಭೀರ ಪ್ರಶ್ನೆಗಳು ಕಂಡುಬಂದಿದ್ದು, ಹಾಸ್ಟೆಲ್ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಲೇ ಈ ಸಮಸ್ಯೆ ಉಂಟಾಗಿದೆ ಎಂದು ವಿದ್ಯಾರ್ಥಿನಿಯರು ಆರೋಪಿಸುತ್ತಿದ್ದಾರೆ. ಆಸ್ಪತ್ರೆಗೆ ದಾಖಲಾದ ಸುದ್ದಿ ತಿಳಿದ ಕೂಡಲೇ ಹಾಸ್ಟೆಲ್ ಸಿಬ್ಬಂದಿ ಕೂಡ ಆಸ್ಪತ್ರೆಗೆ ಧಾವಿಸಿದ್ದು ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದು, ಈ ಘಟನೆಗೆ ಸಂಬಂಧಿಸಿದಂತೆ ಆಹಾರ ಸುರಕ್ಷತೆ ಕುರಿತು ತನಿಖೆ ನಡೆಸಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ವಿದ್ಯಾರ್ಥಿ ವಲಯದಲ್ಲಿ ಕೇಳಿಬರುತ್ತಿದೆ. ಯಾವಾಗ ಏನು ತಿಂದ್ರಿ? ನೈಟ್ ಊಟ ಮಾಡಿದ್ವಿ. ಏನು ಊಟ ಮಾಡಿದ್ರಿ? ಗೀ ರೈಸ್, ಚಪಾತಿ, ಪಲ್ಯ. ಮಾರ್ನಿಂಗ್ ಬಿಳಿ ಹೋಳಿಗೆ ಚಟ್ನಿ ತಿಂದಿದ್ದು. ಬೆಳಿಗ್ಗೆ ಬಿಳಿ ಹೋಳಿಗೆ ಚಟ್ನಿ. ಆಮೇಲೆ ಏನಾಯ್ತು? ಹೊಟ್ಟೆ ನೋವಾಗತ್ತಿತ್ತು. ಅದು ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ಹೊಟ್ಟೆ ನೋವು ಕಡಿಮೆ ಆಗಿತ್ತು. ಇವಾಗ ಜ್ವರ, ತಲೆನೋವು, ಸುಸ್ತು. ಫಸ್ಟ್ ಎಲ್ಲ ಆಸ್ಪತ್ರೆ ಯಾವ ಆಸ್ಪತ್ರೆಗೆ ಹೋಗಿದ್ರಿ? ಹಾಸ್ಪಿಟ್ಲಿಗೆ ಹೋಗಿಲ್ಲ, ಮೆಡಿಕಲ್. ಈಗ ಡಾಕ್ಟರ್ ಏನು ಹೇಳಿದ್ರಿ ಇಲ್ಲಿ ಬಂದಮೇಲೆ? ಇನ್ನೂ ಚೆಕ್. ಊಟ ಮಾಡಿದ್ರೆ ಹಿಂಗೆ ಆಯ್ತು. ಮೊದಲಿಗೆ ಮುಂಚೆ ಆರಾಮಿದ್ರಿ? ನೈಟ್ ಆರಾಮೇ ಇದ್ವಿ, ಬೆಳಗ್ಗೆ ಊಟ ಮಾಡಿದ್ರೆ ನಮಗೆ ಮಲ್ಕೊಂಡ್ಮೇಲೆ ಹಿಂಗಾಯ್ತು. ರಾತ್ರಿ ಊಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಹಿಂಗೆ ಆಗ್ಬಿಡ್ತು. ಏನೇನು ತಿಂದ್ರಮ್ಮ ಯಾವಾಗ ರಾತ್ರಿ? ಚಪಾತಿ, ಹೂಕೋಸು ಪಲ್ಯ. ಇಲ್ಲ ಹಾಸ್ಟೆಲ್ ಒಳಗೆ ತಿಂದ್ರೆ ಮನೆ ಎಲ್ಲಿ ಹೊರಗಡೆ ಹೋಟ್ಲ ತಿಂದ್ರೆ? ಹಾಸ್ಟೆಲ್ಲ? ಯಾವ ಹಾಸ್ಟೆಲಮ್ಮ? ತಾಂಡೂರು ಬಿಲ್ಡಿಂಗ್. ನಿಮ್ಮ ಕಾಲೇಜ್ ಹಾಸ್ಟೆಲ್ಲ? ಹ್ಞೂಮ್ಮ, ಆಯ್ತಮ್ಮ. ಬೆಳೆ ಚಿತ್ರಾನ್ನ ಫಸ್ಟ್ ಟೈಮ್. ಹಾಂ, ಬಿಳಿ ರೈಸು. ಚಿತ್ರಾನ್ನ ರೈಸ್ ಅದು ರೈಸು. ಮತ್ತು ಬೇರೆ ಏನು ತಿಂದ್ರಿ? ರಾತ್ರಿ ಆರಾಮಿದ್ರಿ? ಏನು ಸಮಸ್ಯೆ ಇರಲಿಲ್ಲ? ಸಮಸ್ಯೆ ಯಾವಾಗ ಆಯಿತು? ಎಷ್ಟು ಗಂಟೆಗೆ? ಏನು ಮಾಡಿದ್ರು ಆಮೇಲೆ? ಆಮೇಲೆ ಸುಸ್ತಾಗ್ತಿತ್ತು, ಹಾಸ್ಪಿಟ್ಲಿಗೆ ಹೋಗೋಣ. ನನಗೆ ಏನು ವಿಷಯ ಗೊತ್ತಿಲ್ಲ ಸರ್. ಸುಧಾ ಮೇಡಮು ಹುಡ್ರಿಗೆ ಫುಡ್ ಪಾಯ್ಸನ್ 4 ಹುಡ್ರಿಗೆ ವಾರ್ಡನ್, ಮೇನ್ ವಾರ್ಡನ್ ಅವರೇ. ಅವರು ರಾಣೆಬೆನ್ನೂರಲ್ಲಿ. ನಾನು ಅಸಿಸ್ಟೆಂಟ್ ವಾರ್ಡನ್ನು ಮತ್ತು ಅಕೌಂಟೆಂಟ್ ನೋಡ್ಕೊಳ್ಳೋಕೆ ಅಂತೇಳಿ ನನ್ನ ಇದು ಮಾಡಿರೋದು. ಮೇನ್ ವಾರ್ಡನ್ ಇರೋದು ಅವರು. ಹಾಗಾಗಿ ಮತ್ತು ಅವ್ರು ನನಗೆ 6 ಗಂಟೆ ಸುಮಾರು ನನಗೆ ಫೋನ್ ಮಾಡಿದರು. ಸಡನ್ನಾಗಿ ನಾನು ರೆಡಿಯಾಗಿ ಈ ಕಡೆ ಬಂದೆ. ಮೇನ್ ವಾರ್ಡನ್ನು ಅಲ್ಲೇ ಇರಬೇಕಾ ಅಥವಾ ಮನೆಗೆ ಹೋಗ್ಬೋದು ಸಂಜೆ 6 ಗಂಟೆ ಆದ ತಕ್ಷಣ? ಅಲ್ಲ, ಮೇನ್ ವಾರ್ಡನ್ ಅಂತೇಳಿ ಹಂಗೆ ಆ ಥರ ಇಲ್ಲ. ನಾವೆಲ್ಲ ನಾವು ಕಾಲೇಜ್ ವತಿಯಿಂದನೇ ಮಾಡ್ತಾ ಇರೋದು. ಗೌರ್ಮೆಂಟ್ ನೀವು ಹೌದು. ಇರಬೇಕಾ ಹಾಸ್ಟೆಲ್ ಇರಬೇಕಾ ಅಥವಾ ಇರಬಾರ್ದ ನೀವು? ಹಾಸ್ಟೆಲಲ್ಲಿ ದಿನ ಅಲ್ಲೇ ಉಳ್ಕೊಂಡ್ರೆ ಕಾಲೇಜಲ್ಲಿ ಹೋಗೋದು ಯಾರು ಸರ್? ನಾವು ಕಾಲೇಜ್ ವರ್ಕ್ ಮಾಡ್ಕೊತ ಇದನ್ನು ನಡೆಸ್ತಾ ಇದ್ದೀವಿ. ಅಲ್ಲ, ನಾವೇ ಮಾಡ್ಬೋದು. ಆದರೆ ಅದು ಈ ಥರ ವಿಷಯ ಆಗಿರೋದು ನಮಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ನನಗೆ ಗೊತ್ತಾಗಿರೋ ಗಾಬರಾಗಿ ನಾನು ಬಂದೆ. ನನಗೆ ಅವ್ರು 4 ಮೆಂಬರ್ಸಿಗೆ ಹಂಗೆ ಆಗಿರೋದು ಅಂತ ಹೇಳಿದರು. ಇಲ್ಲಿ ಬಂದು ನೋಡಿದರೆ ಇಷ್ಟು ಜನಕ್ಕಾಗಿದೆ ಸರ್. ನಿನ್ನೆ ಸಾಯಂಕಾಲ ಜೀರಾ ರೈಸ್ ಮಾಡೀವಿ, ರೊಟ್ಟಿ ಮಾಡೀವಿ, ಕುರ್ಮಾ ಪಲ್ಯ ಮಾಡೀವಿ. ರಾತ್ರಿ ಊಟಕ್ಕೆ ರೀ ಇದು. ಆಮೇಲೆ ದಾಲ್ ಮಾಡಿದ್ವಿ, ಒಂದು ಸ್ವಲ್ಪ ದಾಲ್ ಕೊಟ್ಟವ್ರಿ. ಬೆಳಗ್ಗೆ ಬಿಳಿ ಹೋಳಿಗೆ, ಆಮೇಲೆ ಕೆಂಪು ಚಟ್ನಿ, ಆಮೇಲೆ ಕೊಬ್ಬರಿ ಚಟ್ನಿ. ಮಧ್ಯಾಹ್ನ ಅನ್ನ ಸಾಂಬಾರು. ಸಂಡೇ ಮಧ್ಯಾಹ್ನ ಅನ್ನ ಸಾಂಬಾರು ಇರ್ತದೆ ಸರ್. ಇದು ಸುಮಾರು 60-65 ಜನ ಊಟ ಮಾಡ್ಯಾರ. ಈ 11 ಮಂದಿಗೆ 13 ಮಂದಿಗೆ ಈ ಪ್ರಾಬ್ಲಮ್ ಆಗೈತೆ ರೀ. ಈಗ ಉಳಿದಾರ ಯಾರಿಗೂ ಈ ಸಮಸ್ಯೆ ಇಲ್ಲ. ನಾವು ಕೂಡ ಅಲ್ಲೇ ಊಟ ಮಾಡಿ ನಿನ್ನ ರಾತ್ರಿ. ನೀವು ಅಲ್ಲೇ ಅಷ್ಟೇ ಕೊಟ್ಟರೆ ಬೇರೆ ಕಾಲೇಜಿಗೆ ಕಳಿಸಿದ್ರ ಸರ್? ಎಲ್ಲರದು ನಿಮ್ಮ ಬ್ರಾಂಚ್ ಎಲ್ಲೆಲ್ಲಿದ್ದಾವೆ ಸರ್? ನಂದು ಇಂಜಿನಿಯರಿಂಗ್ ಕಾಲೇಜ್ ಐತ್ರಿ, ಆಮೇಲೆ ಫಾರ್ಮಾ ಕಾಲೇಜ್ ಐತಿ, ಆಮೇಲೆ ನಂದು ಇದ್ರಾಗೈತ್ರಿ ಎಲ್ರಿ BMS ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್. ಇಲ್ಲ, ಅಲ್ಲಿ ಅಡುಗೆ ಅಲ್ಲಿ ಬೇರೆನೇ ಇರ್ತೈತೆ ರೀ. ಹಾಂ, ಫಾರ್ಮಾ ಕಾಲೇಜ್ನಾಗ 24 ಮಂದಿ ಇದೇ ಅಡುಗೆನ ಉಂಡಾರ್ರಿ ಅಲ್ಲಿ.
ಅಲ್ಲಿ 24 ಮಂದಿ ಇದ ಅಡಿಗೆ ಉಡ್ನಾರ ನಿನ್ನ ರಾತ್ರಿ ಅಲ್ಲಲ್ಲ ಒಂದು ನಿಮಿಷ ರೀ ರಾತ್ರಿ ಊಟ ಅದನ್ನ ಮಾಡ್ಯಾರ ರೀ ಬೆಳಗ್ಗೆ ಟಿಫಿನ್ನು ಇಲ್ಲಿದು ಅಲ್ಲಿ ಮಾಡಿ ಅವರು ಸೇಮ್ ಮಾಡ್ಯಾರ ಎಲ್ಲ ಊಟ ಎಲ್ಲ ಒಂದೇ ಅಡಿಗೆನ ರೀ ಈಗ ಮಧ್ಯಾಹ್ನ ಮಾಡಿರೋದು ಅನ್ನ ಸಾರು ಇನ್ನೂ ಐತೆ ರೀ ಅದನ್ನ ಬೇಕಂದ್ರೆ ಟೆಸ್ಟಿಗೆ ಅದನ್ನ ಏನು ತಾವು ಹೆಂಗೆ ಅದನ್ನ ಮಾಡ್ತಾರೆ ಅದನ್ನ ಚೆಕ್ ಮಾಡಿಸ್ತೀನಿ ನನ್ನ ಸಲುವಾಗಿ ಮಾಡಿಸ್ತೀನಿ ಹೌದು ಸೇಮ್ ಊಟ ಸರ್ ಸರ್ ಅದೇ ಈಗ ಪ್ರಶ್ನೆ ಹುಟ್ಟ್ರೆ ಸರ್ ಅದು ಏನೈತಿ ಏನು ಈಗ ಅದು ಬ್ಲಡ್ ರಿಪೋರ್ಟ್ ಬಂದು ನೋಡ್ತೀನಿ ಸರ್ ನನ್ನ ಕಡೆ ಅಂತಂತರೂ ನಾವು 1 ವರ್ಷ ಆಯಿತು ಯಾವುದೂ ಈ ಥರ ಏನೂ ಆಗಿಲ್ಲ ಸರ್ ಏನಾಗೈತೆ ಅನ್ನೋದು ಇದು ನನಗೆ ಗೊತ್ತಾಗೋಲ್ಲ ಸರ್ ಏನಾಗೈತೆ ಅಂತಂದು ಆಮೇಲೆ ನಮ್ಮಲ್ಲಿ ಹೆಂಗೈತೆ ಅಂತಂದ್ರೆ ಸರ್ ಏನಾರ ಉಳಿಲಿ ನಾವು ಡಸ್ಟ್ಬಿನಿಗೆ ಹಾಕ್ತೀವಿ ಅದನ್ನ ತಂದು ಇಟ್ಟು ಬರೀ ಚಪಾತಿ ಉಳಿದು ಅಂತಂದ್ರೆ ಡಸ್ಟ್ಬಿನಿಗೆ ಹಾಕ್ತಾವೆ ಮಧ್ಯಾಹ್ನ ಉಳಿದಿದ್ದು ರಾತ್ರಿ ಸತಿನೂ ಕೊಡೋಲ್ಲ ಡಸ್ಟ್ಬಿನಿಗೆ ಹಾಕ್ತೀವಿ ಇಮಿಡಿಯೇಟ್ ಯಾಕಂದ್ರೆ ಮಕ್ಕಳು ತಿನ್ನೋದ್ರಿ ಇದು ಈಗ ನಮ್ಮ ಮಕ್ಕಳು ಅಷ್ಟೇ ಇವರು ಅಷ್ಟೇ ಮಕ್ಕಳ್ರಿ ಎಲ್ಲ ಒಂದೇ ಆಮೇಲೆ ಅವರಿಗೆ ನಾವು ಯಾವುದೇ ರೀತಿಯ ಆರಿದ್ದು ಕೊಟ್ವಿ ರಾತ್ರಿ ಉಳಿದು ಕೊಟ್ವಿ ಅವು ಯಾವ ಇಲ್ಲ ಸರ್ ನಮ್ಮಲ್ಲಿ ಪದ್ಧತಿ ಮುಂಚಿಂತರೂ ಅಷ್ಟೇ ನಾನು ಈ ಫೀಲ್ಡ್ನಾಗಿದ್ದು 4 ವರ್ಷ ಆಯ್ತು ಸರ್ ಈಗ 2023 ಮಾಡತ್ತೀನಿ ರೀ ನಾನು 23 ಮಾಡತ್ತೀನಿ ಸರ್ ಇದು ಯಾವುದೇ ರೀತಿ ತೊಂದರೆ ಇಲ್ಲ ಸುಮಾರು 240 ಸ್ಟೂಡೆಂಟ್ಸಿಗೆ ನಾನು ಊಟ ಹಾಕ್ತೀನಿ ಪ್ರತಿ ದಿವಸ ಇದು ಏನಾಗೈತೆ ಅನ್ನೋದು ನನ್ನಷ್ಟಕ್ಕೆ ನನಗೆ ಗೊತ್ತಾಗೋಲ್ತು ಅರಿಕ್ಷಣಕ್ಕೆ ಆಗೋಲ್ತು ಸರ್ ಇದು ದಯಮಾಡಿ ಇದಕ್ಕೆ ಅದು ಏನಾಗೈತಿ ಚೆಕ್ ಮಾಡ್ಕೊಂಡು ತೊಗೊಂತೀವಿ ಸರ್ ನಾವೇ ತೊಗೊಂತೀವಿ ಒಟ್ಟು ನಮ್ಮ ಗಮನಕ್ಕೆ ಬಂದಂಗೆ ಒಟ್ಟು ಫಸ್ಟ್ ಒಂದು 3-4 ಜನ ಅಂದರು ಒಟ್ಟು 11 ಜನಕ್ಕೆ ಆ ಥರ ಆಗಿದೆ ಸರ್ ಈಗ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟನೇ ವಿದ್ಯಾರ್ಥಿಗಳು ಸರ್ ಎಷ್ಟನೇ ವರ್ಷದ ವಿದ್ಯಾರ್ಥಿಗಳು ಎಲ್ಲ ವರ್ಷದ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲ ವರ್ಷದ ವಿದ್ಯಾರ್ಥಿಗಳು ಸೊ ಓಕೆ ಅಂದರೆ ಬೇರೆ ಬೇರೆ ಜಿಲ್ಲೆಯವರು ಎಲ್ಲ ಇದ್ದಾರೆ ಹಾಂ ಎಲ್ಲ ಬೇರೆ ಕಡೆಯಿಂದ ಬಂದಾರೆ ದೂರದಿಂದ ಬಂದವರೇ ಇರೋದು ದೂರದಿಂದ ಬಂದವರು ಇದ್ದಾರೆ ಸರ್ ಈಗ ಮೇನ್ ಅವರು ಇರುವಂಥ ಹಾಸ್ಟೆಲ್ ಗೌರ್ಮೆಂಟ್ದ ಸರ್ಕಾರದ್ದ ಹಾಂ ಸರ್ಕಾರ ಬಾಡಿಗೆ ಸರ್ಕಾರ ಭರಿಸ್ತಾ ಇದೆ ಬಾಡಿಗೆ ಸರ್ಕಾರ ಬರ್ತದೆ ಎಷ್ಟು ಬಾಡಿಗೆ ಬರ್ತದೆ ಸರ್ ಅದು ತಿಂಗಳ 50,000 ರೂಪಾಯಿ ಕೊಡ್ತಾರೆ ಬಿಲ್ಡಿಂಗಿಗೆ ಒಟ್ಟು ಬಿಲ್ಡಿಂಗ್ ಎಲ್ಲ ಫುಲ್ ಸೇರಿ ಬಿಲ್ಡಿಂಗ್ ಪೂರ್ತಿ ಸರ್ಕಾರ ಬಾಡಿಗೆ ಕೊಡುತ್ತೆ ಅದು ಸರ್ ಈಗ ಮಕ್ಕಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡೋರು ಯಾರು ಊಟದ ವ್ಯವಸ್ಥೆ ಗೌರ್ಮೆಂಟ್ ಕಡೆಯಿಂದ ಇಲ್ಲ ಸರ್ಕಾರದಿಂದ ಇಲ್ಲ ಸರ್ ಈಗ ಜನರಲ್ ಕ್ಯಾಟಗರಿ ಹಾಸ್ಟೆಲ್ ಈಗ ಅದು ಹೌದು ಜನರಲ್ ಕ್ಯಾಟಗರಿ ಅವರಿಗೆ ಓನ್ಲಿ ಬಾಡಿಗೆ ಮಾತ್ರ ಇದು ಮಾಡ್ತಾರೆ ಬಾಡಿಗೆ ಮಾತ್ರ ಊಟದಿಲ್ಲ ಅದೇ ಅದರ ಜವಾಬ್ದಾರಿ ಮುಂಚೆಯಿಂದ ಹೇಗೆ ಮಾಡ್ಕೊಂಡು ಬಂದಿದ್ರು ಹುಡುಗರು ಮತ್ತೆ ಯಾರು ಮೆಸ್ ನಡೆಸ್ತಾರೆ ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡು ಕೊಡ್ತಾ ಇದ್ವಿ ಯಾರ ಜೊತೆ ಸರ್ ಕಾಂಟ್ರಾಕ್ಟ್ ಹುಡುಗರು ಮತ್ತೆ ಮೆಸ್ ಯಾರು ನಡೆಸ್ತಾರೆ ಅವರು ಒಡಂಬಡಿಕೆ ಮಾಡ್ಕೊಂಡು ಅವ್ರಿಗೆ ಮಂತ್ಲಿ ಪೇ ಅಂದರೆ ಡಿವೈಡಿಂಗ್ ಮಾಡ್ಕೊಂಡು ಕೊಡ್ತಿದ್ರು ಅದೇ ಥರ ಮುಂಚೆ ಒಬ್ರು ಮಾಡ್ತಾಯಿದ್ರು ಅವ್ರ ಪ್ರಾಬ್ಲಮ್ ಆಗಿದೆ ಅಂತೇಳಿ ಈಗ ವೀರೇಶ್ ಅಂತೇಳಿ ಕೊಟ್ಟಿದ್ವಿ ಸರ್ಕಾರದ ಬಾಡಿಗೆನ ಸರ್ಕಾರ ಬರ್ಸುತ್ತೆ ಊಟದ ಕಾಂಟ್ರಾಕ್ಟ್ನ ಹುಡುಗರು ಮತ್ತೆ ಯಾರ ಜೊತೆ ಒಪ್ಪಂದ ಆಗಿರುತ್ತೆ ಹುಡುಗರು ಮತ್ತೆ ಯಾರು ಮೆಸ್ ನಡೆಸ್ತಾರೆ ಅವ್ರಿಗೆ ಮೆಸ್ ನಡೆಸೋರು ಅದು ಪ್ರೈವೇಟ್ನವರ ಮೆಸ್ ನಡೆಸೋರು ಹೌದು ಅಲ್ಲ ಪ್ರೈವೇಟ್ನವ್ರನ್ನ ಗೌರ್ಮೆಂಟವ್ರು ಯಾರು ಬರೋದಿಲ್ಲ ಮೆಸ್ ನಡೆಸೋದಕ್ಕೆ ಅಲ್ಲ ಸರ್ ಮೆಸ್ ನಡೆಸಲಿಕ್ಕೆ ಅದೆಲ್ಲ ಸೆಲೆಕ್ಷನ್ ಮಾಡೋರು ಯಾರು ಸರ್ಕಾರದಿಂದ ನೀವೇ ಮಾಡೋದಲ್ವಾ ಹಾಂ ನಾವೇ ಮಾಡೋದು ನಾವು ಅಂದರೆ ಹುಡುಗರು ಕೇಳಿ ಎಲ್ಲ HODಗಳು ಕಮಿಟಿ ಮಾಡಿ ಡಿಸೈಡ್ ಮಾಡ್ತೀವಿ ನೀವು ಎಲ್ಲ ಕಮಿಟಿಯವರು HODಗಳು ಒಂದು ಮೆಸ್ ಕೊಡೋದು ಈಗ ಪ್ರಸ್ತುತವಾಗಿ ಅದನ್ನ ನಡೆಸ್ತಾ ಇರುವಂತ ಮೆಸ್ ಯಾರು ಮೆಸ್ದವರು ಯಾರು ನಾವು ವೀರೇಶ್ ಅಂತೇಳಿ ಇಲ್ಲ ಇದ್ದಾರೆ ವೀರೇಶ್ ಅಂತ ಅದು ಮೆಸ್ ಹೆಸರು ಏನು ಈಗ ವಾರ್ಡನ್ ಬೆಳಗ್ಗಿದ್ದಾಗ ಈ ಸಮಸ್ಯೆ ಆಗಿದೆ 14-15 ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಜನ ಇಲ್ಲೊಂದು 7 ಜನ ಬಂದಿದ್ದಾರೆ ವಾರ್ಡನ್ ಇಷ್ಟೊತ್ತು ಅವರು ಇಲ್ಲ ಇನ್ನು ಹಾಸ್ಟೆಲ್ಗೆ ಯಾವುದೋ ಎಕ್ಸಾಂಪಲ್ ಲೇಡೀಸ್ ಹಾಸ್ಟೆಲ್ ಅದು ಆಮೇಲೆ ಇಂಜಿನಿಯರಿಂಗ್ ವೈಯಕ್ತಿಕ ಜೀವನಕ್ಕೆ ವ್ಯವಸ್ಥೆ ಏನು ಅಂತ ಸರ್ ಇಂಜಿನಿಯರಿಂಗ್ ಕಾಲೇಜ್ನವರು ಯಾರು ಸಂಬಂಧ ಪಡಲ್ವಾ ಇದಕ್ಕೆ ಇಲ್ಲ ಸಂಬಂಧ ಪಡ್ತೀವಿ ಬಟ್ ವಾರ್ಡನ್ ಅಂತೇಳಿ ಇಲ್ಲ ಆ್ಯಕ್ಚುಲಿ ನಾವೇನು ಮಾಡ್ತೀವಿ ವರ್ಷಕ್ಕೊಬ್ಬರನ್ನ ಚೇಂಜ್ ಮಾಡ್ಕೊಂಡು ಬರ್ತೀವಿ ಅವರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿರೋದು ಪ್ರಿನ್ಸಿಪಾಲ್ರು ಯಾರು ಬರಲ್ವಾ ಇದಕ್ಕೆ ಅಲ್ಲ ಎಲ್ಲರೂ ನಾವೇ ಜವಾಬ್ದಾರಿ ಅಲ್ವಾ ಈಗ ನಾವೇ ಇರ್ತೀವಿ ನಾವೇ ಬರ್ತೀವಿ ಈಗ ಇವರು ಮೇಡಮ್ನ ಅಸಿಸ್ಟೆಂಟ್ ವಾರ್ಡನ್ ಥರ ಮಾಡಿದ್ವಿ ಶೈಲ ಮುಳುಗನ್ ಅಲ್ಲ ಮಕ್ಕಳು ನಾವೇ ಜವಾಬ್ದಾರಿ ನಮ್ಮ ಕಾಲೇಜಲ್ಲಿರೋರು ಈಗ ನಾವೇ ಜವಾಬ್ದಾರಿ ಆ್ಯಕ್ಚುಲಿ ಅಲ್ಲ ಸರ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನಕ್ಕೆ ಆರಾಮಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ ನೀವು 13 ಅಂತ ಹೇಳ್ತೀರಿ ಇಲ್ಲ 11 ಜನ ಅಂತ ಹೇಳಿದ್ನಲ್ಲ 11 ಜನ ಬೇರೆ ಇಲ್ಲೇ ಅದರ ಅಷ್ಟು ಬೇರೆ ಬೇರೆ ಕಡೆ ಇದ್ದಾರಾ ಇಲ್ಲಿ ಒಂದು 7-8 ಜನ ಇದ್ದಾರೆ ಅಲ್ಲಿ ಗೌರ್ಮೆಂಟಲ್ಲೇ ಒಂದು 2 ಇದ್ದಾರೆ ಅಂತಂದ್ರೆ ಆಮೇಲೆ ಇನ್ನೊಂದು ಹಾಸ್ಪಿಟ್ಲಲ್ಲಿ ಒಬ್ಬರೇನೋ ಇದ್ದಾರೆ 13 ಜನ ಅಷ್ಟೇ ಇರೋದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅಷ್ಟೇ ಬಂದಿರೋ ಅಲ್ಲ ಏನು ತಿಂದಿದ್ರಂತೆ ಏನು ನೀವು ಪ್ರೈಮರಿ ಇನ್ಫಾರ್ಮೇಷನ್ ಏನು ತೊಗೊಂಡ್ರಿ ಯಾವುದಕ್ಕೆ ಹಂಗಾಯ್ತು ಅಂತಾರೆ ಆ ಫುಡ್ ತೊಗೊಂಡ್ರ ಏನಾದ್ರು ಕಳಿಸಿದ್ರ ಚೆಕ್ ಮಾಡೋಕ್ಕೆ ಅದೇ ಇವ್ರು ರಿಪೋರ್ಟ್ ಕೊಟ್ಟ ಮೇಲೆ ಅಷ್ಟೇ ಗೊತ್ತಾಗುತ್ತಲ್ವಾ ಅಂತ ಹೇಳಿದ್ರು ರಿಪೋರ್ಟ್ ಕೊಡೋದು ಯಾರು ರಿಪೋರ್ಟ್ ಡಾಕ್ಟ್ರುಗಳೇ ಕೊಡಬೇಕಲ್ವಾ ಹಾಂ ಅವರು ಬೆಳಗ್ಗೆ ತಿಂಡಿ ಏನೋ ಕೊಟ್ಟಿದ್ರಂತೆ ಏನು ಮಾಡಿದ್ರು ತಿಂಡಿ ಬಿಳೆ ಹೋಳಿಗೆ ಚಟ್ನಿ ಏನೋ ಮಾಡಿದ್ದಾರೆ ಅದು ತಿಂದಮೇಲೆ ಪ್ರಾಬ್ಲಮ್ ಆಯಿತು ಅಂತ ಇವ್ರು ಹೇಳಿದ್ದು ಹುಡುಗರು ಹೇಳಿದ್ದು ರಾತ್ರಿ ಮಾಡಿದವಾಗ ಏನೋ ಚಿತ್ರಾನ್ನ ಥರ ಮಾಡಿದ್ರು ಬಿಳಿ ಚಿತ್ರಾನ್ನ ಅಂತ ಹೇಳಿ ರಾತ್ರಿ ಅನ್ನ ತಗೊಂಡು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು ಇಲ್ಲ ಅದು ಗೊತ್ತಿಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು ಸರ್ಕಾರಿ ಆಸ್ಪತ್ರೆ ಇದ್ರು ಕೂಡ ಖಾಸಗಿ ಆಸ್ಪತ್ರೆ ಬಂದಿದ್ದೀರಿ ಏನಕ್ಕೆ
ಅಲ್ಲ ಇನ್ನು ಕಟ್ಟಬೇಕು. ಈಗ ಏನು ಮಾಡ್ತೀರಿ, ಹುಡುಗರಿಗೆ ಪ್ರಾಬ್ಲಮ್ ಅದಾವೆ. ನಮ್ಗೆ ಆ್ಯಕ್ಚುಲಿ ಗೌರ್ಮೆಂಟ್ಗೆ ಹೋಗ್ತಾರೆ ಇಲ್ಲ ಅಂತಲ್ಲ, ಎಮರ್ಜೆನ್ಸಿ ಎಲ್ಲಿ ಟ್ರೀಟ್ಮೆಂಟ್ ಇರುತ್ತಲ್ಲ. ಮುನಿರಾಜು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.